ಈಗ ಎಲ್ಲರಿಗೂ ಇಷ್ಟ ಆಗೋಂಥ ಮೊಸರಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಇದು ತುಂಬ ಈಸಿ, ತುಂಬ ರುಚಿಕರವಾಗಿರುತ್ತೆ. ಏನಿಲ್ಲ, ಎಣ್ಣೆ ಕಾಸಿದ ಮೇಲೆ ಸಾಸಿವೆ ಹಾಕ್ಬಿಟ್ಟು ಆಮೇಲೆ ಹಸಿಮೆಣ್ಸಿಕಾಯಿ ಹಾಕಿ, ಹಸಿಮೆಣ್ಸಿಕಾಯಿ ಸ್ವಲ್ಪ ಚಟ ಅಂದಾಗ ಮತ್ತು ಸಾಸಿವೆ, ಕರಿಬೇವು, ಮಾಮೂಲಿ ಉದ್ದಿನಬೇಳೆ, ಹಸ್ರುಗಾಯಿ, ಒಂದು ಸ್ವಲ್ಪ ಉಪ್ಪು ರುಚಿಕರವಾಗಿ ಅಷ್ಟು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಒಗ್ಗರಣೆ ಬರೋವರೆಗೂ ಆಡಿಸ್ಬಿಟ್ಟು ಅದು ಚೆನ್ನಾಗಿ ಒಗ್ಗರಣೆ ಆದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಮೊಸರು ಹಾಕಬಾರ್ದು, ಸ್ವಲ್ಪ ಹಾಲು ಹಾಕಬೇಕು. ಹಾಲು ಹಾಕಿ ಸ್ವಲ್ಪ ಹೊತ್ತು ಆದಮೇಲೆ ಮೊಸರು ಹಾಕ್ಬಿಟ್ಟು ಇಳಿಸ್ಬಿಡೋದು. ಬೆಳ್ಳುಳ್ಳಿ ಹಾಕ್ಬೋದಾ? ಬೆಳ್ಳುಳ್ಳಿ ಏನು ಅದಕ್ಕೇನು ಅವಶ್ಯಕತೆ ಇರಲ್ಲ, ಹೀಗೆ ರುಚಿಯಾಗಿರುತ್ತೆ. ಬೆಳ್ಳುಳ್ಳಿ ಹಾಕಿದರೆ ಅದೇ ಒಂದು ಸ್ವಲ್ಪ ಇದು ಟೇಸ್ಟ್ ಬೇರೆ ಕೊಡುತ್ತೆ, ಈ ಟೇಸ್ಟೇ ಬೇರೆ. ನೆಕ್ಸ್ಟ್ ಏನು ಹಾಕ್ತಿದ್ದೀರಾ? ಈಗ ಒಗ್ಗರಣೆ ಇದ್ದಾಗಲೇ ಉಪ್ಪು ಹಾಕ್ತೀನಿ. ಉಪ್ಪು ಹಾಕಿದರೆ ಈರುಳ್ಳಿಗೆಲ್ಲ ಚೆನ್ನಾಗಿ ಅಂಟ್ಕೋಬೇಕು, ಆಗ ಅದು ಟೇಸ್ಟ್ ಕೊಡುತ್ತೆ. ಎಷ್ಟು ತೊಗೊಂಡಿದ್ದೀರಾ? ಹಾಲು ಇದರಲ್ಲಿ 3/4 ಲೋಟ ಹಾಲು ಹಾಕಿದ್ದೀನಿ. ಹಾಲು ತೊಗೊಂಡಿದ್ದೀನಿ. ಆಫ್ ಮಾಡಿಬಿಡ್ಬೇಕು. ಯಾವ ಮೊಸರು ಬಳಸ್ತೀರಾ? ನಾವು ಹ್ಯಾಟ್ಸನ್ ಮೊಸರು ತುಂಬ ಚೆನ್ನಾಗಿರುತ್ತೆ, ರುಚಿಕರವಾಗಿರುತ್ತೆ. ಇದೇ ನಾವು ತುಂಬ ಲೈಕ್ ಮಾಡ್ತೀವಿ ಮತ್ತು ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತುಂಬ ಇಷ್ಟಪಡೋ ಅಂಥ ಮೊಸರು. ಹಾಲು 1 ಲೋಟ ಹಾಲು, 3/4 ಲೋಟ ಹಾಲು, 3/4 ಲೋಟ 2 ಸರಿ ಮೊಸರು. ಈಗ ತಯಾರಾಗಿದೆಯಾ? ತಯಾರಾಗಿದೆ. ಇದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟು ಊಟ ಮಾಡೋದು.